ನಡೆದಿದೆ ಗೋಲ್ಮಾಲ್ ಗೋಲ್ಮಾಲ್ ಗೋಲ್ಮಾಲ್. ಸಾಲು ಸಾಲು ಅವಾಂತರದ ಬೆನ್ನಲ್ಲೇ ಇದೀಗ ನಯಾ ಪ್ಲಾನ್ಗೆ ಸಿದ್ಧವಾಗಿದೆ ಸರ್ಕಾರ. ಮಿಡ್ ನೈಟ್ ಮೀಟಿಂಗ್ ನಲ್ಲಿ ಸರ್ಜರಿಗೆ ನಡೆದಿದೆಯಂತೆ ಪ್ಲಾನ್. ಸಚಿವ ಸಂಪುಟ ಸಭೆಯಲ್ಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು, ಸಾಲು ಸಾಲು ಅವಾಂತರದ ಬೆನ್ನಲ್ಲೇ ನಯಾ ಪ್ಲಾನ್ಗೆ ಸರ್ಕಾರ ಮುಂದಾಗಿದೆ. ಮೂಡಾ ಸೈಟ್ ಹಂಚಿಕೆಯಲ್ಲಿ ನಡೆದಿದ್ದ ಗೋಲ್ಮಾಲ್ 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 ಅಕ್ರಮದ ಬೆನ್ನಲ್ಲೇ ಮಹತ್ವದ ನಿರ್ಧಾರಕ್ಕೆ ಇದೀಗ ಸಜ್ಜಾಗಿದೆ ಸರ್ಕಾರ. ಸಚಿವ ಸಂಪುಟ ಸಭೆಯಲ್ಲಿ ಅದಕ್ಕೆ ಅಸ್ತು ಅಂದಿದೆ. ಮೂಡಾಗೆ ಪ್ರತ್ಯೇಕ ಕಾಯ್ದೆ ರಚನೆಗೆ ಸಚಿವ ಸಂಪುಟ ಅಸ್ತು ಅಂದಿದೆ ಮಿಡ್ ನೈಟ್ ಮೀಟಿಂಗ್ ನಲ್ಲಿ. ಸಾಲು ಸಾಲು ಅವಾಂತರದ ಬೆನ್ನಲ್ಲೇ ನಯಾ ಪ್ಲಾನ್ಗೆ ಸರ್ಕಾರ ಮುಂದಾಗಿದೆ. ಮೂಡಾ ಸೈಟ್ ಹಂಚಿಕೆಯಲ್ಲಿ ನಡೆದ ಗೋಲ್ಮಾಲ್ ವಿಚಾರದಲ್ಲಿ ಸರ್ಕಾರದ ಬುಡಕ್ ಬಂದಾಗ ಸರ್ಕಾರ ಅದಕ್ಕೂ ಒಂದು ಹೆಜ್ಜೆ ಮುಂದೋಗಿದೆ. ಮಹತ್ವದ ನಿರ್ಧಾರಕ್ಕೆ ಇದೀಗ ಸರ್ಕಾರ ಸಜ್ಜಾಗಿದೆ. ಅವಾಂತರದ ಬೆನ್ನಲ್ಲೇ ನಯಾ ಪ್ಲಾನ್ ನಡೆದಿದೆ. ಅಕ್ರಮದ ಬೆನ್ನಲ್ಲೇ ಮಹತ್ವದ ನಿರ್ಧಾರ ಏನು? ಹಾಗಾದ್ರೆ ನಿನ್ನೆ ನಡೆದಂತಹ ಸಂಪುಟ ಸಭೆಯಲ್ಲಿ ಏನೆಲ್ಲ ನಿರ್ಧಾರ ಆಯಿತು ಅಕ್ರಮದ ವಿಚಾರದಲ್ಲಿ ಅಂತ. ಮೂಡಾ ಸೈಟ್ ಹಂಚಿಕೆಯ ವಿಚಾರದಲ್ಲಿ ಗೋಲ್ಮಾಲ್ ಆಗಿದ್ದು, ಇದೀಗ ಪ್ರತ್ಯೇಕವಾದಂತಹ ಒಂದು ರೂಲ್ಸ್ ಅನ್ನ ಮಾಡೋದಕ್ಕೆ ಮುಂದಾಗಿದ್ದು, ಅದಕ್ಕೆ ಸಚಿವ ಸಂಪುಟ ಸಭೆ ಅಸ್ತು ಅಂತ ಹೇಳಿದೆಯಂತೆ. ಬಿಡಿಎಗೆ ಮಾಡಿದಂತಹದ್ದೇ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮೂಡಾಗೂ ಹಾಕಬೇಕು ಅಂತ ನಿನ್ನೆ ನಡೆದ ಹೈ ವೋಲ್ಟೇಜ್ ಸಭೆಯಲ್ಲಿ ನಡೆದಿದೆ ಮಾಸ್ಟರ್ ಪ್ಲಾನ್. ನಿನ್ನೆ ನಡೆದ ಹೈ ವೋಲ್ಟೇಜ್ ಸಭೆಯಲ್ಲೇ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಅಕ್ರಮದ ವಿಚಾರದಲ್ಲಿ ಮೂಡಾಗೆ ಮೇಜರ್ ಸರ್ಜರಿ ಮಾಡೋದಕ್ಕೆ ಕೈ ನಿರ್ಧಾರವನ್ನ ಮಾಡಿಕೊಂಡಿದ್ದು, ಪ್ರತ್ಯೇಕ ಕಾಯ್ದೆ ರಚನೆಗೆ ಸಚಿವ ಸಂಪುಟ ಅಸ್ತು ಅಂದಿದೆ. ನಿನ್ನೆಯ ಸಚಿವ ಸಂಪುಟ ಸಭೆಯಲ್ಲೇ ಪ್ಲಾನ್ ರೆಡಿಯಾಗಿದ್ದು, ಬಿಡಿಎ ಮಾದರಿಯಲ್ಲಿ ಮೂಡಾ ಪ್ರತ್ಯೇಕ ಕಾಯ್ದೆ ತರಲು ಸಿದ್ಧತೆಯನ್ನ ಮಾಡಿದೆ. ಇದು ಮೇಜರ್ ಸರ್ಜರಿ, ಮೂಡಾಗೆ ಸರ್ಜರಿ ಮಾಡೋದಕ್ಕೆ ಪ್ಲಾನ್ ಅನ್ನ ನಡೆಸಿದ್ದು ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಅಸ್ತು ಅಂದಿದೆ. ಬೆಳಗಾವಿಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಆಗಿರುವುದು. ಒಂದು ಕಡೆ ಹಗರಣಗಳ ಸರಮಾಲೆನೆ ಸುತ್ತಕೊಂಡಿತ್ತು. ಇದೀಗ ಮೂಡಾಗೆ ಪ್ರತ್ಯೇಕ ಕಾಯ್ದೆಗೆ ಅಸ್ತು ಅಂದಿದ್ದು, ಬಹುಕಾಲದಿಂದ ನಗರಾಭಿವೃದ್ಧಿ ಇಲಾಖೆಯಡಿ ಮೂಡಾ ಕಾರ್ಯವನ್ನ ನಿರ್ವಹಿಸ್ತಾ ಇತ್ತು. ಇಲಾಖೆಯ ಅಧಿಕಾರಿಗಳು ಹಲವು ವ್ಯವಹಾರಗಳನ್ನ ನಿಯಂತ್ರಿಸಿದ್ದಾರೆ. ಸೋಮವಾರ ಅಥವಾ ಮಂಗಳವಾರ ವಿಧಾನಸಭೆಯ ಮಸೂದೆಯನ್ನ ಸರ್ಕಾರ ಮಂಡಿಸಲಿದೆ ಅಂತ ಕೂಡ ಮೂಲಗಳು ತಿಳಿಸಿರೋದು. ಬಿಡಿಎ ಮಾದರಿಯಲ್ಲಿ ಮೂಡಾಗೆ ಪ್ರತ್ಯೇಕ ಕಾಯ್ದೆ ರೂಪಿಸೋದಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಸುವರ್ಣಸೌಧದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ನೀಡಲಾಗಿದ್ದು, ಮುಂದಿನ ವಾರ ಅಧಿವೇಶನದಲ್ಲಿ ಈ ಮಸೂದೆಯನ್ನ ಮಂಡನೆ ಮಾಡಲಾಗುತ್ತೆ. ಬಹುಕಾಲದಿಂದ ನಗರಾಭಿವೃದ್ಧಿ ಇಲಾಖೆಯಡಿ ಮೂಡಾ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಇಲಾಖೆಯ ಅಧಿಕಾರಿಗಳು ಹಲವು ವ್ಯವಹಾರಗಳನ್ನ ನಿಯಂತ್ರಿಸುತ್ತಿದ್ದಾರೆ. ಸೋಮವಾರ ಅಥವಾ ಮಂಗಳವಾರ, ಅಂದ್ರೆ ಇವತ್ತು ನಾಳೆ ರಜೆ ಇದೆ ವಿಧಾನಸಭೆ ಅಧಿವೇಶನ, ಸೋಮವಾರ ಅಥವಾ ಮಂಗಳವಾರ ಈ ವಿಚಾರವನ್ನ ವಿಧಾನಸಭೆ ಮಸೂದೆಯನ್ನ ಸರ್ಕಾರ ಮಂಡಿಸೋದಿಕ್ಕೆ ಮುಂದಾಗ್ತಾ ಇದೆ. ರಾಜಕಾರಣಿಗಳ ದರ್ಬಾರ್ಗೆ ಬ್ರೇಕ್ ಹಾಕೋದಿಕ್ಕೆ ನಡೆದ ಪ್ಲಾನ್ ಇದು. ಬೆಳಗಾವಿ ಅಧಿವೇಶನದಲ್ಲಿ ವಿಧೇಯಕ ಮಂಡನೆಗೆ ಕಾರ್ಯಸೂತ್ರವನ್ನ ಹೆಣೆದಿದ್ದಾರೆ
ಮುಂದಿನ ವಾರ ಅಧಿವೇಶನದಲ್ಲಿ ಈ ವಿಧೇಯಕ ಮಂಡನೆಯಾಗುತ್ತೆ. ರಾಜಕಾರಣಿಗಳ ದರ್ಬಾರ್ಗೆ ಬ್ರೇಕ್ ಹಾಕೋದಿಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರೆ. ಒಟ್ಟಾರೆ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಉಭಯ ಸದನಗಳಲ್ಲಿ ಒಮ್ಮತದಿಂದ ಮಸೂದೆ ಅಂಗೀಕಾರ ಆಗುವ ವಿಶ್ವಾಸ ಕೂಡ ಸಚಿವ ಸಂಪುಟ ವ್ಯಕ್ತಪಡಿಸಿದೆ. ಇನ್ನು ವಿವಾದಾತ್ಮಕ ಪಂಚಮಸಾಲಿ ವಿಷಯವನ್ನು ಕೂಡ ನೆನ್ನೆ ಚರ್ಚೆಯಾಗಿದ್ದು, ಬಹಳ ಮುಖ್ಯವಾಗಿ ಚರ್ಚೆಯಾದಂತಹ ವಿಚಾರ ಅಂದ್ರೆ ಹಗರಣಗಳ ಸರಮಾಲೆಯಲ್ಲಿರೋ ಸರ್ಕಾರ ಮೂಡಾಗೆ ಪ್ರತ್ಯೇಕ ಕಾಯ್ದೆಗೆ ಸಚಿವ ಸಂಪುಟ ಅಸ್ತು ಅಂತ ಹೇಳಿದೆ. ಸಾಲು ಸಾಲು ಅವಾಂತರ ಬೆನ್ನಲ್ಲೇ ಈಗ ಒಂದೆಜ್ಜೆ ಮುಂದಿಟ್ಟಿದೆ. ಬಿಡಿಎ ಮಾದರಿಯಲ್ಲಿ ಮೂಡಾ ಪ್ರತ್ಯೇಕ ಕಾಯ್ದೆ ತರಲು ಸಿದ್ಧತೆಯನ್ನ ಮಾಡಿದೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗಾಗಲೇ ಸೈಟ್ ಗೋಲ್ಮಾಲ್ ಒಂದ್ ರೀತಿ ಸರ್ಕಾರಕ್ಕೆ ದೊಡ್ಡ ಕಂಟಕ ಆಗಿತ್ತು. ಅದೆಲ್ಲ ವಿಚಾರವನ್ನ ಮುಂದಿಟ್ಕೊಂಡು ಮಿಡ್ ನೈಟ್ ಮೀಟಿಂಗ್ ನಡೀತು, ಸಚಿವ ಸಂಪುಟ ಸಭೆ, ಸಾಕಷ್ಟು ವಿಚಾರಗಳು ಚರ್ಚೆ ಆಯ್ತು. ಅದರಲ್ಲಿ ಮೂಡಾ ವಿಚಾರವಾಗಿ ಏನೆಲ್ಲ ತಯಾರಿ ಆಯ್ತು ಮುಂದಿನ ದಿನಗಳಲ್ಲಿ ಅಂತ? ಸಂಪರ್ಕ ಕಡಿತ ಆಗಿದೆ, ಮತ್ತೆ ಸಂಪರ್ಕಿಸುವ ಪ್ರಯತ್ನವನ್ನ ಮಾಡ್ತೀನಿ. ಒಂದ್ ಕಡೆ ಅಕ್ರಮ ಆಗಿದೆ, ಆ ಬೆನ್ನಲ್ಲೇ ಮಹತ್ವದ ನಿರ್ಧಾರಕ್ಕೆ ಸರ್ಕಾರ ಮುಂದಾಗಿರೋದು. ಮತ್ತೆ ಸಂಪರ್ಕದಲ್ಲಿದ್ದಾರೆ ಬಸವರಾಜ್. ಬಸವರಾಜ್, ಸೈಟ್ ಗೋಲ್ಮಾಲ್ ಬೆನ್ನಲ್ಲೇ ಈಗ ಸರ್ಕಾರ ಒಂದು ಸರ್ಜರಿಗೆ ಆಗ್ತಾ ಇದೆ ಅಂತ ನೆನ್ನೆ ಮಿಡ್ ನೈಟ್ ಸಚಿವ ಸಂಪುಟ ಸಭೆಯಲ್ಲೇ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಏನೆಲ್ಲ ಚರ್ಚೆ ಆಯ್ತು, ಏನ್ ಸಿಕ್ಕಿದೆ ಅಪ್ಡೇಟ್ಸ್? ಪವಿತ್ರ, ನಿನ್ನೆ ಬೆಳಗಾವಿಯ ಸುವರ್ಣ ಸಭೆಯಲ್ಲಿ ಏನು ಮೈಸೂರಿನ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕಕ್ಕೆ ಅಸ್ತನ್ನ ರಾಜ್ಯ ಸರ್ಕಾರ ನೀಡಿರ್ತಕ್ಕಂಥದ್ದು. ಈಗಾಗಲೇ ಒಂದ್ ಕಡೆ ಪರ ವಿರೋಧಗಳು ಕೂಡ ವ್ಯಕ್ತವಾದ್ರೂ ಸಹಿತ ಏನು ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರ ಏನಿದೆ, ಮೂಡಾ ಹಗರಣ, ಇದು ದೊಡ್ಡ ಮಟ್ಟದಲ್ಲಿ ರಾಜ್ಯ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯನವರ ಸ್ಥಾನಕ್ಕೂ ಕೂಡ ಕುತ್ತು ಬಂದಿರತಕ್ಕಂಥದ್ದು. ಇವೆಲ್ಲಾ ವಿಚಾರಗಳನ್ನ ತೆಗೆದುಕೊಂಡು ಒಂದ್ ಕಡೆ ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಒಂದಿಷ್ಟು ತನಿಖೆಯನ್ನ ಕೈಗೊಂಡಿದ್ದಾರೆ. ಒಂದ್ ಕಡೆ ಲೋಕಾಯುಕ್ತದವರು ಕೂಡ ತನಿಖೆ ಕೈಗೊಳ್ತಾ ಇದ್ದಾರೆ. ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಒಂದ್ ಕಡೆ ಒಂದು ತನಿಖೆಯಲ್ಲೂ ಕೂಡ ಒಂದಿಷ್ಟು ಬಯಲಾಗಿರ್ತಕ್ಕಂಥದ್ದು. ಸಾಕಷ್ಟು ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ರಿಪೋರ್ಟ್ ಅನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಯಾವ ರೀತಿಯಾಗಿ ಅದನ್ನ ಪರಿಗಣಿಸಬೇಕು, ಇದನ್ನ ಮತ್ತೆ ಸರಿಪಡಿಸುವಂತ ಪ್ರಯತ್ನ ಮಾಡ್ಬೇಕು, ಅಥವಾ ಯಾವುದೇ ರೀತಿ ಮೈಸೂರು ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಈ ಒಂದು ಭಾಗದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಭ್ರಷ್ಟಾಚಾರ ನಡೆದ್ರೆ ಮುಂದೆ ಅವರಿಗೂ ಕೂಡ ರಾಜಕೀಯ ಜೀವನದಲ್ಲಿ ಕಳಂಕ ಒಂದು ಬರುವಂತ ಸಾಧ್ಯತೆ ಇದೆ. ಹಾಗಾಗಿ ಇದನ್ನ ತಡೆಗಟ್ಟಬೇಕು ಅನ್ನುವಂತ ನಿಟ್ಟಿನಲ್ಲಿ ಮೈಸೂರು ಒಂದು ಏನು ವಿಧೇಯಕಕ್ಕೆ ನಿನ್ನೆ ರಾಜ್ಯ ಸಚಿವ ಸಂಪುಟ ಅಷ್ಟು ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಇಡೀ ಆ ಒಂದು ಪ್ರಾಧಿಕಾರದ ಒಂದು ಎಲ್ಲಾ ಉಸ್ತುವಾರಿಯನ್ನು ಕೂಡ ರಾಜ್ಯ ಸರ್ಕಾರ ಕೈಗೆತ್ಕೊಂಡು ಇದನ್ನ ಸೂಕ್ಷ್ಮವಾಗಿ ನಿಭಾಯಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ, ಮತ್ತೆ ಆಗಿರ್ತಕ್ಕಂಥ ಎಡವಟ್ಟುಗಳನ್ನ ಕೂಡ ಮುಚ್ಚಿ ಹಾಕೊಳ್ಬೇಕು ಅಥವಾ ಅದನ್ನ ಸರಿಪಡಿಸುವಂತ ಪ್ರಯತ್ನ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ಇದನ್ನ ನಿಭಾಯಿಸುತ್ತೋ ಅಥವಾ ಈಗ ವಿಧೇಯಕ ಅಷ್ಟು ಕೊಟ್ಟಿರ್ತಕ್ಕಂಥ, ಆದ್ರೆ ಇದು ಚರ್ಚೆಗೆ ಬರುವಂತ ಸಂದರ್ಭದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕಡೆ ಕೂಡ ಒಂದು ವಿರೋಧ ಪಕ್ಷಗಳು ಇದನ್ನ ವಿರೋಧ ವ್ಯಕ್ತಪಡಿಸುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಇಡೀ ಎಲ್ಲವನ್ನು ಕೂಡ ರಾಜ್ಯ ಸರ್ಕಾರದ ಹತೋಟಿಯಲ್ಲಿ ಇಡ್ತಕ್ಕಂಥದ್ದು. ಅಲ್ಲಿ ಒಂದ್ ಕಡೆ ಎಷ್ಟರ ಮಟ್ಟಿಗೆ ಸರಿ, ಅದರಲ್ಲೂ ಕೂಡ ಮೈಸೂರಿನಲ್ಲಿ ಒಂದು ರಾಜ್ಯರ ಒಂದು ಆಸ್ತಿ ಕೂಡ ಇರ್ತಕ್ಕಂಥದ್ದು. ಅವರ ಹಿಂದಿನಿಂದಲೂ ಕೂಡ ಅವರ ಒಂದು ಆಳ್ವಿಕೆಯಲ್ಲಿ ಸಾಕಷ್ಟು ಜನರು ಕೂಡ ಈಗಾಗಲೇ ಹಿಂದಿನ ಒಂದಿಷ್ಟು ಸುಧಾರಣೆಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಜಾರಿಗೆ ತಂದಿರ್ತಕ್ಕಂಥ ಕೆಲವೊಂದಿಷ್ಟು ಯೋಜನೆಗಳಾಗಿರ್ಬೋದು, ಅವೆಲ್ಲವೂ ಕೂಡ ಈಗಲೂ ಕೂಡ ರಾಜ್ಯ ಮಟ್ಟಕ್ಕೆ ಒಂದಿಷ್ಟು ಗೌರವ ಕೊಡೋಣ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇದ್ದಾರೆ. ಆದ್ರೆ ಇಂಥ ಒಂದು ಸಂದರ್ಭದಲ್ಲಿ ಇಡೀ ಸರ್ಕಾರ ಅಲ್ಲಿರ್ತಕ್ಕಂಥ ಎಲ್ಲವನ್ನು ಕೂಡ ಹತೋಟಿಗೆ ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಾ ಇದೆ. ಅದನ್ನ ಯಾವ ರೀತಿಯಾಗಿ ಮೈಸೂರಿನ ಭಾಗದ ಜನತೆ ಮತ್ತೆ ವಿರೋಧ ಪಕ್ಷಗಳು ಯಾವ ರೀತಿ ತೆಗೆದುಕೊಳ್ತಾರೆ, ಈ ವಿಧೇಯಕ್ಕೆ ಯಾವ ರೀತಿಯಾಗಿ ಇದನ್ನ ಸ್ಪಂದನೆ ಕೊಡ್ತಾರೆ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಪವಿತ್ರ. ಬಸವರಾಜ್, ಇವತ್ತು ಈಗ ವಿಧಾನಸಭೆ ಆಗಿರ್ಬೋದು, ಪರಿಷತ್ ಆಗಿರ್ಬೋದು, ರಜೆ ಇದೆ, ಸೆಕೆಂಡ್ ಸಾಟರ್ಡೆ ಆಗಿರೋದ್ರಿಂದ ನಾಳೆ ಭಾನುವಾರ ಕೂಡ ಇದೆ. ಈಗ ಈ ವಿಚಾರ ಏನ್ ಚರ್ಚೆ ಆಗಿದೆಯಲ್ಲ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ, ಇದ್ರ ಮಸೂದೆ ಯಾವಾಗ ಮಂಡಿಸಬಹುದು ವಿಧಾನಸಭೆಯಲ್ಲಿ ಅಂತ? ಸೋಮವಾರ ಆಗ್ಬೋದಾ, ಮಂಗಳವಾರ ಆಗುತ್ತಾ, ಅಥವಾ ವಾರ ಇಡೀ ತಳ್ಕೊಂಡು ಹೋಗ್ತಾರ, ಮತ್ತೇನಾದ್ರು ದೊಡ್ಡದಾಗಿ ಚರ್ಚೆ ಆಗುತ್ತೆ ಅನ್ನುವಂತಹ ಕಾರಣಕ್ಕೆ ಯಾವತ್ತು ಚರ್ಚೆ ಆಗಬಹುದು ಅಂತ? ಪವಿತ್ರ, ಒಂದ್ ಕಡೆ ಈಗ ಸೋಮವಾರದಿಂದ ಉತ್ತರ ಕರ್ನಾಟಕ ಭಾಗದ ಚರ್ಚೆಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ವಿಪಕ್ಷಗಳ ಆಗ್ರಹ ಕೂಡ ಇದೆ. ಮತ್ತೆ
ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಉತ್ತರ ಕರ್ನಾಟಕ ಭಾಗದ ಒಂದು ಸಮಸ್ಯೆಗಳಿಗೆ ಒಂದಿಷ್ಟು ವಿಚಾರಗಳಿಗೆ ನಾವು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು, ಅಂದ್ರೆ ಅವಕ್ಕೆ ಚರ್ಚೆಗೆ ಅವಕಾಶ ಕೊಡ್ಬೇಕು. ಯಾಕಂತಂದ್ರೆ ಇಡೀ ಈಗ 1 ವಾರಗಳ ಕಾಲ ನಡೆದಿರ್ತಕ್ಕಂಥ ಒಂದು ಅಧಿವೇಶನದಲ್ಲಿ ರಜೆಗಳೇ ಜಾಸ್ತಿ ಇರ್ತಕ್ಕಂಥದ್ದು, ಮತ್ತೆ ಕೆಲವಷ್ಟು ಈ ಒಂದು ಪಂಚಮಸಾಲಿ ಹೋರಾಟ ಆಗಿರ್ಬೋದು, ಮತ್ತೆ ಏನು ವಕ್ಫ್ ವಿಚಾರ ಆಗಿರ್ಬೋದು, ಇವೇ ಚರ್ಚೆಗೆ ಮುನ್ನೆಲೆ ಬಂದಿದ್ದಾವೆ. ಹಾಗಾಗಿ ಉತ್ತರ ಕನ್ನಡ ಭಾಗದ ಚರ್ಚೆ ಕೂಡ ಅವಕಾಶ ಕೊಡಬೇಕು ಅನ್ನುವಂತ ಮಾತಿದೆ. ಇದರ ನಡುವೆ ಕೆಲವಷ್ಟು ಇನ್ನೂ ಕೂಡ ವಿಧೇಯಕಗಳು